ಅಪ್ಪಯ್ಯ ತಗೋ ನಿನ್ ಗಂಟೆ ಬಾರ್ಸ್, ನಾನು ಆರತಿ ಹಿಡ್ಕೋತೀನಿ. ಬೇಡ, ನೀನೇ ಬಾರ್ಸಜ್ಜಿ. ನಾನೇ ಬಾರಿಸ್ಬೇಕೆ? ಯಾಕಪ್ಪಯ್ಯ, ಏನಾತೆ? ಪೂಜೆ ಮಾಡ್ಬೇಕಾದ್ರೆ ನಾನೇ ಗಂಟೆ ಬಾರಿಸ್ತೀನಿ ಅಂತ ಓಡೋಡ್ ಬರತ್ತಿದ್ದಿ. ಇವತ್ತು ಯಾಕೆ ಹಂಗನ್ನತಿ? ತಗೋ, ನನ್ನ ಮೊಮ್ಮಗ ಜಾನ ಅಲ್ಲ, ಹಂಗೆಲ್ಲ ಅನ್ಬಾರ್ದು. ದೇವ್ರ ಗಂಟೆ ಇದು, ಯಾವಾಗ ಕೈ ಕೊಟ್ರು ನೀನ್ ಬಾರಿಸಿಲ್ಲ ಅಂದ್ರೆ ಎಷ್ಟೊತ್ತಾತೆ? ಕೈಯಾಗ ತಗೋಬೇಕು ಕೊಟ್ರೆ. ಹೌದಾ ಅಜ್ಜಿ? ಕೊಡು. ಅರೇ ಹಾಗಂಗ ಅವನ್ ಯಾಕೆ ಕೈ ಬಿಟ್ಟು ಸೀದಾ ನಿಂದ್ರಾತಿಲ್ಲ ಹೇಳ್ರಿ? ಯಾಕೆ? ನೀವು ನೋಡಿಲ್ಲ ಅವನಿಗೆ ಮುಂಜಾನೆಯಿಂದ? ಯಾಕಂದ್ರೆ ಪಂಚ ಅವನಕ್ಕಿಂತ ಉದ್ದ ಐತಲ್ರಿ, ಬಿಟ್ರೆ ಕಾಲಾಗ ಸಿಕ್ಕಾಕೋತೈತಂತ ಕೈಯೇ ಬಿಡಾತಿಲ್ಲ. ಮುಂಜಾನೆ ರೆಡಿ ಮಾಡ್ದಾಗಿಂದ ಹಂಗ ಹಿಡ್ಕೊಂಡ ನೋಡ್ರಿ. ಹೌದಾ? ನೋಡಿಲ್ಲ, ನಾನು ಹೊರಗೆ ಗಾಡಿ ತೊಳೆಯೋದ್ರಾಗ ಬಿಸಿ ಇದ್ನಿ. ಅಯ್ಯೋ ಪಾಪ, ಅದಕ್ಕೆ ಏನು ಅಮ್ಮ ಗಂಟೆ ಕೊಡೋಕೋದ್ರೆ ನೀನ ಬಾರ ಸಜ್ಜೆ ಅನ್ನತಾನ. ನೀನಾದ್ರೂ ಎಷ್ಟು ಶಾನೆ ಅದಿ. ಪಂಚೆ ಸ್ವಲ್ಪ ಮ್ಯಾಲ್ ಮಡ್ಚಿ ಹಾಕಿದ್ರೆ ಆಗ್ತಿತ್ತು. ತಡಿ ಮೊದ್ಲು ಪಂಚೆ ಮ್ಯಾಲ್ ಮಾಡಿ ಬರ್ತೀನಿ ಒಂದು. ಹೋಗ್ರಿ ಹೋಗ್ರಿ, ನೀವಷ್ಟ ಬಾಕಿ ಇದ್ರೆ ಅವ್ನ ಪಂಚೆ ಮ್ಯಾಲ್ ಮಾಡ್ಕೊಂಡ್ರೆ ಮಾಡಿ ಬರ್ತೀರಿ. ಅಂದ್ರೆ ಇನ್ನೇನು, ನೀವಷ್ಟೇ ಇಂಟೆಲಿಜೆಂಟ್ ಅದಿರಿ ಅಂತ ಅನ್ಕೊಂಡಿರಿ. ನಾವು ಅಲ್ಪ ಸ್ವಲ್ಪ ಇದೀವ್ರಿ. ಮುಂಜಾನೆನ ಸ್ನಾನ ಮಾಡಿಸಿ ಬಟ್ಟೆ ಹಾಕ್ಬೇಕಾದ್ರೆ ಅವ್ನಿಗೆ ಮ್ಯಾಲ್ ಮಡ್ಚಿ ಹಾಕಿದ್ನಿ ನಾನು. ಮತ್ತು ನೋಡ್ರಿ ಹೆಂಗ್ ಮಾಡ್ಕೊಂಡಿದ್ದಾನೆ ಈಗ. ಯಾರಂದ್ರೆ ಈಗ ನೀನು ಇಂಟೆಲಿಜೆಂಟ್ ಇಲ್ಲ ಅಂತ? ಮತ್ ನೀವ್ ಹೇಳೋದ್ ಹಂಗ ಇತ್ತಲ್ರಿ, ಎಷ್ಟ್ ಚೆನ್ನಾಗಿ ಅದಿ, ಪಂಚೆ ಸ್ವಲ್ಪ ಮ್ಯಾಲ್ ಮಡ್ಚಕ್ ಹಾಕಕ್ ಆಗ್ತಿದ್ದಿಲ್ಲ ಅಂತ ಹೇಳಿದ್ರಲ್ರಿ, ಅದಕ್ಕ ನಾನು ಹಂಗ ಹೇಳಿದ್ನಿ. ಅದ ಸುಮ್ಮನೆ ತಮಾಷೆಗೆ ಹೇಳಿದ್ ಗಂಗ. ಇರ್ಲಿ ತಗೋ, ಅವನ ಎಲ್ಲಿಗೆ ಅಡ್ಡಾಡಕದು ಹೋಗಲ್ಲ. ಪೂಜೆ ಅದು ಆದ್ಮೇಲೆ ಮೊದ್ಲು ಪಂಚೆ ಬಿಚ್ಚಿಟ್ಟು ಬ್ಯಾರದ್ ಪ್ಯಾಂಟ್ ಹಾಕೋನಿಗೆ. ಆಯ್ತ್ರಿ, ಸುಮ್ನಿರಿ, ಈಗ ಮಾತಾಡ್ಬೇಡ್ರಿ. ಅತ್ತೆಯವ್ರು ಪೂಜೆ ಮಾಡತಾರಲ್ಲಿ. ಆರತಿ ಮಾಡಾತೀನಿ, ಗಂಟೆ ಶಬ್ದಾನ ಬರಾತಿಲ್ಲಲ್ಲ. ಈಗ ಚಲೋ ಆತ್ ನೋಡವ. ಓ ಗುಂಡ, ಏನಿದೆ? ಏನಜ್ಜಿ? ನೋಡ್ ಮಾಡೋದೆಲ್ಲ ಮಾಡಿ ಮತ್ತೆ ಏನಜ್ಜಿ ಅನ್ನತಾನ. ಗಂಟೆ ಯಾಕೆ ಕೊಟ್ಟೆ ನಿನ್ ಕೈಯಾಗ ನಾನು? ನೀನು ಕೊಟ್ಟೆ ಅಲ್ಲಜ್ಜಿ, ಹಿಡ್ಕೊ ಅಂತ. ಅಯ್ಯೋ ಶಿವನೇ, ಗಂಟೆ ಬಾರ್ಸಪ್ಪಯ್ಯ ಅಂತ ಕೊಟ್ಟಿನಿ ನಿನ್ ಕೈಯಾಗ ನಾನು. ಬಾರ್ಸ್ ಅಂತ ಕೊಟ್ಟಿಲ್ಲ ಅಜ್ಜಿ ನೀನು. ಬಾರಿಸಿಲ್ಲ ಅಂದ್ರೆ ಎಷ್ಟೊತ್ತಾತು? ದೇವ್ರ ಗಂಟೆ ಇದು, ಕೈಯಾಗ ತಗೋಬೇಕಂತ ಹೇಳ್ದಿ ನೀನು. ಅವ್ನ ಗಂಟೆ ಬಾರಿಸಲ್ಲ ಬಿಡ್ರಿ, ಇವತ್ತು ಅವನಿಗೆ ಪಂಚೆ ಸಂಭಾಳಿಸೋದ ದೊಡ್ಡದಾಗ್ಬಿಟ್ಟೈತ್ರಿ. ಹಿಂಗೇನಿದ್ರ ಕತೆ ಗೊತ್ತಾಗತ್ತಿಲ್ಲ ನನಗೆ. ಅವಾಗಿಂದ ಕೈಯಾಗ ಗಂಟೆ ಹಿಡ್ಕೊಂಡು ಯಾಕೆ ಗಪ್ಪಿದಾನಿ ಹುಡುಗ ಅನ್ನತೀನಿ ನಾನು. ಆತಾತ ಅಪ್ಪಯ್ಯ, ಆಯುಧ ಪೂಜೆಗೆ ಟೈಮ್ ಆಗತೈತೆ, ಅಲ್ಲಿ ತಾತನ ಕೈಯಾಗ ಗಂಟೆ ಕೊಡು. ನಿಮ್ಮ ತಾತ ಬಾರಿಸ್ತೈತೆ. ಮತ್ತೆ ಇಲ್ಲ, ಆಯುಧ ಪೂಜೆ ಮುಗಿಸ್ಕೊಂಡು ಅಲ್ಲಿ ಗಾಡಿ ಪೂಜೆ ಮಾಡಿ ಎಲ್ಲ ಸ್ವಲ್ಪ ಕುಂಬಳಕಾಯಿ ಎಲ್ಲ ನಿವಾರಿಸಿ ಮತ್ತೆ ಎಲ್ಲ ಹೊಡಿಬೇಕು. ಲೇಟ್ ಆಕೈತೆ, ಮತ್ತೆ ಜಲ್ದಿ ಕೊಡು. ಆತಜ್ಜಿ. ತಾತ ತಗೋ ಗಂಟೆ. ಜಯ ದೇವರದೇ ದೇವಿ ದಶಮ್ಯಾಮ ಪರಾಜಿತೆ, ಧಾರಯಾಮಿ ಭೂಜೆ ದಕ್ಷೆ ಜಯಲಭಾಭಿವೃದ್ಧಯೇ, ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ, ನಮಸ್ತಸ್ಸೇ 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 ನಮೋ ನಮಃ. ಅಮ್ಮ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ. ಯಾರ್ಯಾರು ಏನೇನು ಅನ್ಕೊಂಡಿದಾರೋ ಅವ್ರ ಜೀವನದಲ್ಲಿ ಅದು ಆಗೋಂಗೆ ಮಾಡು. ಮತ್ತು ಎಲ್ಲರಿಗೂ ಇವಾಗಿನ ಕಾಲದಲ್ಲಿ ಮುಖ್ಯವಾಗಿ ಬೇಕಿರೋದ ಒಂದು, ಅದು ದುಡ್ಡು ಅಲ್ಲ, ಆಸ್ತಿ ಅಂತಸ್ತನೂ ಅಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಜೀವನದಲ್ಲಿ. ಕಷ್ಟಪಟ್ಟು ದುಡ್ದು ನಾವು ಏನಾದರೂ ಮಾಡಬೇಕು, ಚೆನ್ನಾಗಿರಬೇಕು, ಮಕ್ಕಳು ಖುಷಿಯಾಗಿ ಕಣ್ಣು ಮುಂದೆ ಜೀವನ ಮಾಡೋದನ್ನು ನೋಡಬೇಕು ಅನ್ನೋದು ಎಲ್ಲ ತಂದೆ ತಾಯಿಯರಿಗೂ ಆಸೆ ಇದ್ದೇ ಇರುತ್ತೆ. ಎಲ್ಲ ತಂದೆ ತಾಯಿಯರ ಆಸೆ ಕನಸನ್ನು ನೆರವೇರಿಸು ತಾಯಿ. ಓಂ ನಮಃ ಶಿವಾಯ. ಪೂಜೆ ಅಂತ ಆತೆ. ಎಲ್ಲರೂ ಮನಸ್ಸಲ್ಲಿ ಬಿಡ್ಕೊಂಡು ವರ್ಷವಿಡೀ ಆಯುಧಗಳನ್ನ ಪ್ರತಿಯೊಂದು ಕೆಲಸಕ್ಕೆ ಬಳಸ್ತೀವಿ. ಏನು ಹಾನಿ ಆಗ್ದಂಗೆ ನೋಡ್ಕೋತಾಯಿ. ಎಲ್ಲರಿಗೂ ಆಶೀರ್ವಾದ ಮಾಡು ಅಂತ ಚಂದಾಗಿ ಬೇಡ್ಕೋರಿ. ಗುಂಡ ಪುಟ್ಟಿ, ನೀವು ಮನಸ್ಸಲ್ಲಿ ಬೇಡ್ಕೋರಿ. ಆಯ್ತಜ್ಜಿ. ನಾವು ಶಾಲೆಗೆ ಹೋಯೋ ಸ್ಲೇಟು ಇಟ್ಟಿದಾರಂದ್ರ ಅದು ಆಯುಧ ಅನ್ನಿಸ್ತೈತೆ. ಹೌದಿರ್ಬೋದು. ಅಮ್ಮ ತಾಯಿ, ನನ್ನ ಕ್ಷಮಿಸ್ಬಿಡು. ಇದು ಆಯುಧ ಅಂತ ನಂಗೆ ಗೊತ್ತಿರಲಿಲ್ಲ, ನಿಜ. ಇಲ್ಲ ಅಂದಿದ್ರೆ ನಾನು ದಿನಾಲೂ ಪೂಜೆ ಮಾಡ್ಕೊಂಡು ಶಾಲೆಗೆ ಹೋಯ್ತಿದ್ನಿ. ಅದ್ರ ಮೇಲೆ ಗೀಚೋದು, ಪೆನ್ಸಿಲ್ ತಗೊಂಡು ಪೌಡ್ರ್ ಮಾಡ್ಕೊಂಡು ಮುಖ ಹಚ್ಕೊಳ್ಳೋದು, ಮತ್ತು ಪೆನ್ಸಿಲ್ ತಿನ್ನೋದು ಎಲ್ಲ ಮಾಡೀನಿ. ಇನ್ನು ಮುಂದೆ ಅದೆಲ್ಲ ಮಾಡಲ್ಲ ತಾಯಿ, ಕ್ಷಮಿಸು. ಎಲ್ಲರಿಗೂ ಒಳ್ಳೇದು ಮಾಡು. ಈ ವಿಡಿಯೋಸ್ ನೋಡ್ತಾ ಇರೋ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡು. ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ಬೇಡ್ಕೊಂಡ್ರಿ. ಅಪ್ಪಯ್ಯ ಬಾರಪ್ಪ, ಜಲ್ದಿ ದೇವ್ರಿಗೆ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ಹೊರಗೆ ಗಾಡಿ ಪೂಜೆ ಮಾಡಕ್ ಹೋಗೋಣ್ರಿ. ಆಯ್ತಜ್ಜಿ. ನೋಡವ, ತೆಂಗಿನಕಾಯಿ ಹೊಡೆಯೋಷ್ಟು ದೊಡ್ಡವನಾಗ್ಬಿಟ್ಟಿದ ನನ್ನ ಮೊಮ್ಮಗ. ನಿನಗಲ್ಲಪ್ಪಯ್ಯ ಹೇಳಿದ್ದೆ, ನನ್ನ ಮಗನಿಗೆ ಹೇಳಿದ್ನಿ ನಾನು. ಹೊಡಿತೀನಿ ಅಜ್ಜಿ, ಹೊಡೆದು ತೋರಿಸ್ಲಾ? ಬೇಡಪ್ಪಯ್ಯ, ಇನ್ನು ತೆಂಗಿನಕಾಯಿ ಹೊಡೆಯೋಷ್ಟು ದೊಡ್ಡವನಾಗಿಲ್ಲ ನೀನು. ಆಮೇಲೆ ಮಸ್ತ್ ಟೈಮ್ ತಗೋ ಹೊಡಿಯುವಂತೆ. ತೆಂಗಿನಕಾಯಿ ಹೊಡಿಯೋದು, ಪೂಜೆ ಮಾಡೋದು, ಗಾಡಿ ಮೇಲೆ ನನಗೆ ಸಂತೆ ಕರ್ಕೊಂಡು ಹೋಗೋದು ಎಲ್ಲ ನೀನೇ ಮಾಡ್ಬೇಕು.
ಮುದ್ದು ರಾಜ್ಕುಮಾರ ಈಗ ಬೇಡ ಹೇಳೋದ್ ಕೇಳ್ಬೇಕು ಜಾನ ನನ್ನ ಮೊಮ್ಮಗ. ರಾಜು ಬಾರಪ್ಪಯ್ಯ ಜಲ್ದಿ ಒಂದ್ ಸ್ವಲ್ಪ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ಹೊರಗೆ ಹೋಗೋಣ್ರಿ ಎಲ್ರು. ಹ್ಞೂ ಆಯ್ತಮ್ಮ. ಅಮ್ಮ ತೆಂಗಿನಕಾಯಿ ಹೊಡಿಯೋದಾಯ್ತು, ಮತ್ತೇನಾದ್ರೂ ಆಯ್ತಾ ಇಲ್ಲಿ ಕೆಲಸ? ಇಲ್ಲಪ್ಪಯ್ಯ ಎಲ್ಲ ಆತ. ಯಾಕೆ? ಯಾಕಿಲ್ಲಮ್ಮ, ಹಂಗ ಕೇಳಿದ್ನಿ. ಈಗ ಹೊರಗೆ ಹೋಗ್ತೀವಿ ನಾವು, ಮತ್ತೆ ಗಾಡಿ ತೊಳೆದು ಅರಿಶಿನ ಕುಂಕುಮ ಹಚ್ಚಿಟ್ಟು ಹಂಗ ನೀವು ಪೂಜೆಗೆ ಅರ್ಜೆಂಟ್ ಮಾಡಿದ್ರಿ ಅಂತ ಹಂಗ ಬಂದ್ವಿ ನಾವು. ಈಗ ಹೋಗಿ ಗಾಡಿಗೆ ಹೂವಿನಾರ ಎಲ್ಲ ಒಂದ್ ಸ್ವಲ್ಪ ಹೂ ಬಲ್ಲೂನು ಎಲ್ಲ ಕಟ್ಟಿ ರೆಡಿ ಮಾಡ್ತಿರ್ತೀವಿ. ಹೊರಗೆ ಬರ್ರಿ ನೀವು. ಅಪ್ಪ ನಡಿ ನಾವು ಹೋಗೋಣ. ಹೌದೇನು? ಆತ ಹೋಗ್ರಿ, ಇಲ್ಲೇನ್ ಕೆಲಸ ಇಲ್ಲ. ಈಗ ಕುಂಬಳಕಾಯಿ ತಗೊಂಡ್ ಹೋಗ್ತೀರಾ ಏನಿಲ್ಲ ಅಂದ್ರೆ ಬ್ಯಾಡ್ ಹೋಗ್ರಿ. ನೀವು ಹೋಗಿ ಎಲ್ಲ ಒಂದ್ ಸ್ವಲ್ಪ ಅರಿಶಿನ ಕುಂಕುಮ ವಿಭೂತಿ ಮತ್ತೆ ಹೂವ ಎಲ್ಲ ಇದಾವ್ ನೋಡ್ರಿ, ಕವರ್ ಒಳಗೆಲ್ಲ ಹಾಕಿ ನೇಗಿಲಕ್ಕೂ ಹಚ್ಚಿರಿ. ಹ್ಞೂ ಎಲ್ಲದಕ್ಕೂ ಇಟ್ಟಿವಮ್ಮ. ನೇಗಿಲಕ್ಕ, ಸ್ಕೂಟಿಗೂ ವಿಭೂತಿ ಅರಿಶಿನ ಕುಂಕುಮ ಹೂವ ಎಲ್ಲ ಇಟ್ಟಾಗೈತೆ. ನೀವು ಬರ್ಬೇಕಾದ್ರೆ ಆರತಿ ತಟ್ಟೆ ಉದ್ದಿನ ಕಡ್ಡಿ ಮತ್ತು ಕುಂಬಳಕಾಯಿ ಎಲ್ಲ ತಗೊಂಡ್ ಬರ್ರಿ, ನಾವು ಹೋಗ್ತೀವಿ. ಅಪ್ಪ ನಡಿ. ಗುಂಡ ನೀನ್ ಬರ್ತೀಯೇನೋ? ಬರ್ತೀನಪ್ಪ. ನಾನು ಬರ್ತೀನಪ್ಪ. ಆತಾತ್ ಬರ್ರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳತ್ತೀನಿ. ನಾವು ಆರಾಮಿದ್ದೀವಿ ನೋಡ್ರಿ ಫ್ರೆಂಡ್ಸ್. ದಯವಿಟ್ಟು ಕ್ಷಮಿಸ್ರಿ, 2 ದಿನ ಆಯ್ತು ವಿಡಿಯೋಸ್ ಮಾಡೋದಕ್ಕಾಗಲಿಲ್ಲ. ಹಬ್ಬನೂ ಇತ್ತು, ಬ್ಯುಸಿನೂ ಇದ್ದೆ. ವಿಡಿಯೋಸ್ ಮಾಡ್ಬೇಕು ಅನ್ಕೊಂಡ್ರೆ ಹೆಂಗೆ ಬೇಕಾದರೂ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ ರೀ. ನಾನು ಏನೋ ಒಂಥರ ಮನ್ಸಿಗೆ ಬೇಜಾರಿ. ಅವತ್ತು ಹೇಳಿದ್ದೆ ರೀ ನಾನು 500 ಲೈಕ್ಸ್ ಬರ್ಬೇಕಂತ. ನನಗೆ ಇವಾಗ 505 ಒಟ್ಟು ಎಷ್ಟು ಲೈಕ್ ಆಗಿದಾವ್ರಿ. ಅದಕ್ಕೆ ಎಷ್ಟು ಕಷ್ಟಪಟ್ಟು ವಿಡಿಯೋಸ್ಗಳನ್ನ ಮಾಡಿದ್ರು ನನಗೆ ವ್ಯೂಸು ಲೈಕ್ಸು ಭಾಳ ಅಂದ್ರೆ ನನ್ನ ಒಂದು ಈ ಪರಿಶ್ರಮಕ್ಕೆ ಲೈಕ್ಸ್ ವ್ಯೂಸು ಕಡಿಮೆ ಅಂತಲೇ ಹೇಳ್ಬೋದ್ರಿ. ಇಲ್ಲಿ ಗಂಗಾ ಸೀರೆ ತಾಳಿ ಮತ್ತು ಗಿರಿಜಾಕ ಹಾಕೊಂಡಿರೋ ಬಳೆ ಪ್ರತಿಯೊಂದು ವಸ್ತು ತಗೋಬೇಕಂತಂದ್ರೂ ಒಂದು ಅರ್ಧ ಗಂಟೆ ಮೇಲೆ ಬೇಕ್ರಿ. ಪ್ರತಿಯೊಂದು ವಸ್ತುನೂ ಆ್ಯಡ್ ಮಾಡ್ಬೇಕಂತಂದ್ರೆ ಅಷ್ಟು ಕಷ್ಟಪಟ್ಟು ವಿಡಿಯೋಸ್ಗಳನ್ನ ಮಾಡಿನೂ ನನಗೆ ಅದಕ್ಕೇನು ಪ್ರತಿಫಲ ಸಿಗ್ತಾ ಇಲ್ಲ ಅಂತಂದ್ರೆ ಯಾರಿಗೆ ಬೇಜಾರಾಗಲ್ಲ ಹೇಳ್ರಿ. ಆಯ್ತು ರೀ ಅಪ್ಪ, ಭಾಳ ಮಾತಾಡೋದು ಬೇಡ. ಇದೇನಪ್ಪ ಗಿರಿಜಾಕ ದಸರಾ ಹಬ್ಬ ಎಲ್ಲ ಮುಗಿದ್ಮೇಲೆ ಬಂದು ವಿಶ್ ಮಾಡತ್ತಾರಂತ ಯಾರು ಬೇಜಾರಾಗೋದಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋನು ಮಾಡ್ತಿದ್ದಿಲ್ರಿ ನಾನು. ಇನ್ನು ಬ್ಯಾಕ್ ಗ್ರೌಂಡು PNG ಏನು ಸೆಲೆಕ್ಟ್ ಮಾಡಿದ್ದಿಲ್ಲ. ಒಂದು 3-4 ಕಾಮೆಂಟ್ ನೋಡಿದೆ ರೀ ನಾನು. ಆಯುಧ ಪೂಜೆದು ವಿಡಿಯೋ ಮಾಡ್ರಿ ಸಿಸ್ಟರು ಬನ್ನಿ ಇದರದ್ದು ಅಂತ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ರೀ. ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಆಯ್ತು ರೀ ಅಪ್ಪ, ಎಲ್ಲರಿಗೂ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ. ಆ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನ ನಿಮ್ಮ ಕುಟುಂಬದವ್ರನ್ನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆ ತಾಯಿ ಚಾಮುಂಡೇಶ್ವರಿ ಹತ್ರಕ್ಕೆ ಬೇಡ್ಕೋತೀನಿ ನಾನು. ಎಲ್ಲರಿಗೂ ಒಳ್ಳೇದಾಗಲಿ. ಬರ್ರಿ ಇವಾಗ ಸ್ಕೂಟಿ ಪೂಜೆ ಮಾಡೋಣ್ರಿ ಹೊರಗೆ ಹೋಗಿ. ಗಂಗಾ ಕುಂಬಳಕಾಯಿ ತಗೋದು. ಅತ್ತೆ ಇರ್ರಿ, ನಾನು ವಿಶೇಷ ತಿಳಿಸ್ತೀನಿ. ಎಲ್ಲರಿಗೂ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ. ಎಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಬರ್ರಿ ವಿಡಿಯೋನ ಮುಂದುವರ್ಸೋಣ. ಬರ್ರಿ ಹೊರಗೆ ಹೋಗಿ ನೋಡೋಣ ಸ್ಕೂಟಿಗೆ ಹೆಂಗೆ ರೆಡಿ ಮಾಡಿದ್ದಾರೆ. ಇನ್ನೊಂದ್ರಿ, ಅತ್ತೆ ಸೊಸೆ ಒಳಗೆ ಇವತ್ತು ಯಾರು ಮಿರಿ ಮಿಂಚಾಕತ್ತಾರಂತ ಕಾಮೆಂಟ್ ಮೂಲಕ ತಿಳಿಸ್ರಿ. ಮರಿಬೇಡ್ರಿ. ಬರ್ರಿ. ಪೂಜೆ ಆಯ್ತು, ಈಗ ಕೇಳೋಣ. ಅಪ್ಪ ನನಗೊಂದು PP ಕೊಡು. ಗುಂಡ, ಇನ್ನು ಪೂಜೆ ಆದ್ರೆ ಆಗ್ಲಿ ತಡಿಯಪ್ಪ. ಆಮೇಲೆ ನಿಮ್ಮವ PP ಪುಟ್ಟಿ ಅಕ್ಕ ನೀನು ತಗೊಂಡು ಎಷ್ಟು ಬೇಕಾದ್ರೆ ಆಟ ಆಡುವಂತ್ರಿ. ಇನ್ನು ನೋಡಿಲಿ ಕುಂಬಳಕಾಯಿ ಅದು ದೃಷ್ಟಿ ತೆಗಿಬೇಕು, ಮತ್ತೆ ನಿಂಬೆಹಣ್ಣಿಟ್ಟು ಗಾಡಿ ಓಡಿಸ್ಬೇಕು. ಎಲ್ಲ ಆದ್ಮೇಲೆ PP ಮತ್ತೆಲ್ಲ. ಹೌದೇನಜ್ಜಿ? ಜಲ್ದಿ ಪೂಜೆ ಮಾಡ್ರಿ. ಹಂಗಾದ್ರೆ ಎಷ್ಟಿದಾವು? 1 2 3 4 5 ಇದಾವು. ನನಗೆ 3, ಪುಟ್ಟಿ ಅಕ್ಕಗೆ 2. ತಡಿ ಮೊದಲು ಪೂಜೆ ಆಗಲಿ, ಆಮೇಲೆ ತಗೊಂಡು ಆಟ ಆಡುವಂತ್ರಿ. ಗಂಗಾ ಹೊರಗೆ ನಿಂಬೆಹಣ್ಣು ತಗೊಂಡು ಬಂದಿ ನನ್ನ ಕೈಯಾಗಿಂದ. ಎಲ್ಲಿಟ್ನ ಏನವ ಆಗ ಕಟ್ಟೆ ಮ್ಯಾಗಿತ್ತೀನಿ. ಅಪ್ಪಯ್ಯ ಗುಂಡ ನಿಂಬೆಹಣ್ಣು ತಗೊಂಡು ಬಂದು ಆಗ ಅಲ್ಲಿಗೊಂದು ಈಗ ಅಲ್ಲಿಗೊಂದು ಇಡು ಹೇಳ್ತೀನಿ. ಆಯ್ತಜ್ಜಿ. ಅಮ್ಮ ತಾಯಿ, ಈ ವರ್ಷ ನನ್ನ ಮಗ ಹೊಸ ಗಾಡಿ ತಗೊಂಡಿದ್ದಾನೆ. ಆ ಗಾಡಿಗೆ ಯಾವುದೇ ಥರದ ಆಘಾತ ಆಗಲಿ, ಯಾರಿಗೂ ಗಾಯ ಆಗಲಿ ಏನೂ ಆಗ್ದಂಗೆ ಕಾಪಾಡಮ್ಮ. ಇಷ್ಟ ನಾನು ಬೇಡ್ಕೊಳ್ಳೋದೆ. ಓಂ ನಮಃ ಶಿವಾಯ. ಅಪ್ಪಯ್ಯ ರಾಜು ಕುಂಬಳಕಾಯಿ ತಗೋದು. ಉದ್ದಿನ ಕಡೆಗೆ ಆ ಕಡೆಗೆ ಸಿಕ್ಸ್ತೇನೆ ನೋಡಿ. ಸಿಕ್ಸಿ ಆ ಕುಂಬಳಕಾಯಿ ಮೇಲೆ ಕರ್ಪೂರ ಹಚ್ಕೊಂಡು ಒಂದು 3 ಸಾರಿ ನಿವಾಳಿಸಿ ನೆಲ ಕೊಡಿ ಅಪ್ಪಯ್ಯ. ಆಯ್ತಮ್ಮ. ಗಂಗಾ ಕರ್ಪೂರ ಕೊಡೋದು. ಕರ್ಪೂರ ಹಚ್ಕೊಂಡು ಈಗ 3 ಸಲ ನಿವಾಳಿಸಿ. ಯಾರದೇ ಕೆಟ್ಟ ದೃಷ್ಟಿ ಬಿದ್ರು ಹೋಗ್ತೈತೆ. 3 ಸಲ ನಿವಾಳಿಸಿ ಒಂದೇ ಏಟಿಗೆ ಹೊಡಿಬೇಕು ನೋಡೋದು ಕುಂಬಳಕಾಯಿ. ಹಂಗೆ ಹೊಡಿ. ಜೈ ಶ್ರೀರಾಮ್. ಅಪ್ಪ ಎಲ್ಲೋಗತೈತೆ? ಅಪ್ಪ ನಾನು ಬರ್ತೀನಿ. ಎಲ್ಲಿ ಹೋಗತ್ತಿಲ್ಲ, ನಿಂಬೆಹಣ್ಣು ಇದು ಮಾಡತ್ತೀನಿ ನಾನು.
ನಿಂಬೆಹಣ್ಣು ಗಾಲಿಗೆ ಹೊಡ್ದು ಇಬ್ರಿಗೂ ಕುಂದ್ರಸ್ಕೊಂಡು ಒಂದು ರೌಂಡ್ ಹೋಗಿ ಬಾ ಹೋಗಪ್ಪ. ಈಗ ಪೂಜೆ ಮಾಡೀವಿ ಹಂಗೆ ಇಡ್ಬಾರ್ದು ಗಾಡಿ ಅಡ್ಡಾಡ್ಕೊಂಡು ಬರ್ರಿ ಹೋಗ್ರಿ. ಹ್ಞೂ ಆಯ್ತಮ್ಮ. ಪುಟ್ಟಿ ಗುಂಡ ಜಲ್ದಿ ಹತ್ತು ಬರ್ರಿ.